ಈ ಮನುಷ್ಯನ ಮನಸ್ಸು ಬಹಳ ಚತುರ. ಬೇರೆಯವ್ರನ್ನ ಏನಾದ್ರು ಬದಲಾಯಿಸ್ಬೇಕಾ? ಅವರಲ್ಲಿ ಏನಾದರೂ ತೊಂದರೆ ಕಾಣಿಸ್ತಾ, ದೋಷ ಕಾಣಿಸ್ತಾ? ಯಾರನ್ನ ಬದಲಾಯಿಸ್ಬೋದು? ಯಾರು ಹೀಗಿದ್ದರೆ ಚೆನ್ನಾಗಿರುತ್ತೆ? ಬೇರೆಯವರಲ್ಲಿ ಏನೇನು ತೊಂದರೆ ಕಾಣ್ತಾ ಇದೆ, ಇದನ್ನೆಲ್ಲ ಯಾವ ರೀತಿ ಅಂತ ಲಿಸ್ಟ್ ಹಾಕ್ತಾ ಇರ್ತೀವಿ. ಸುಲಭ ನಮಗೆ, ಬೇರೆಯವ್ರದ್ದೆಲ್ಲ ಕಾಣಿಸ್ಬಿಡುತ್ತೆ. ಒಂದು ಲಿಸ್ಟ್ ಹೇಳ್ಬಿಡ್ತೀವಿ. ಇವರು ಏನೇನು ಬದಲಾಯಿಸ್ಬೇಕು ಅಂದರೆ 1 to Z ವರೆಗೂ, A to Z ವರೆಗೂ ಹೇಳ್ತೀವಿ. ಇವ್ರ ಕೋಪ ಬಿಡಬೇಕು ಒಂದು ಸ್ವಲ್ಪ, ಆಮೇಲೆ ಇವರು ಸರಿಯಾಗಿ ಡ್ರೆಸ್ ಮಾಡ್ಕೊಳ್ಳಲ್ಲ 2, ಇವ್ರದ್ದು ಲ್ಯಾಂಗ್ವೇಜ್ ಸರಿಯಿಲ್ಲ 3, ಇವರು ಹ್ಯಾಬಿಟ್ ಸರಿಯಿಲ್ಲ, ಅವರು ಮಾತು ಸರಿಯಿಲ್ಲ, ಹೀಗೆ ಉದ್ದಕ್ಕೂ ಹೇಳ್ತಾ ಇರ್ತೀವಿ ಎಲ್ಲರಿಗೂ. ಅವ್ರು ನಿಜವಾಗ್ಲೂ ಬದಲಾಗಬೇಕಾ? ಫಸ್ಟು ಅವರಲ್ಲಿ ಒಳ್ಳೆಯದೆಲ್ಲ ನೋಡಿ, ಈ ಲಿಸ್ಟ್ ಇಟ್ಕೊಳ್ಳಿ, ಒಳ್ಳೆಯದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಫಸ್ಟು ಅದನ್ನು ಹೇಳಿ ಅವ್ರಿಗೆ, ನಿಂಗೆ ಎಷ್ಟು ಸಹನೆ ಇದೆ, ನೀನು ಎಷ್ಟು ಪ್ರೆಟಿಯಾಗಿದೆಯಾ, ಎಷ್ಟು ನೀಟಾಗಿ ಡ್ರೆಸ್ ಮಾಡ್ಕೊಳ್ತೀಯಾ, ಎಷ್ಟು ಚೆನ್ನಾಗಿದೆಯಾ, ಎಷ್ಟು ಒಳ್ಳೆ ಮಾತಾಡ್ತೀಯಾ, ಎಷ್ಟು ಟೈಮ್ ಮಾಡಿಕೊಂಡು ಎಷ್ಟು ಜನಕ್ಕೆ ಸಹಾಯ ಮಾಡ್ತೀಯಾ. ಅವರಲ್ಲಿ ಒಳ್ಳೆಯದು ಇದೆ ಅಲ್ವಾ, ಅದನ್ನೆಲ್ಲ ಫಸ್ಟ್ ಹೇಳಿ. ಅವರು ನಿಮ್ಮ ಮನಸ್ಸಿಗೆ ಕಡೆ ಬರ್ತಾರೆ, ಖುಷಿ ಆಗತ್ತೆ ಅವ್ರಿಗೆ. ಆಮೇಲೆ ನೀವೇನು ಹೇಳಿದ್ರು ಕೇಳ್ತಾರೆ. ಬರೀ ತಪ್ಪೇ ಹೇಳಬೇಡಿ, ನೋಡಿ ಬದಲಾಗ್ತಾರೆ ಅವರು, ನೀವು ಬದಲಾಗ್ತೀರ.